ಇವತ್ತಿನ ಕಾರ್ಯಕ್ರಮಕ್ಕೆ ಮಾನ್ಯ BK ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷ ಜನ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಇವತ್ತು ಬರ್ತಾ ಇದ್ದಾರೆ. ಇಲ್ಲಿ ಅತ್ಯಂತ ಅದ್ಧೂರಿಯಾಗಿ ಆರ್ಗನೈಸ್ ಆಗಿದೆ. ಸುಮಾರು 10,000 ಜನಕ್ಕೆ ಬೆಳಗಿನ ಉಪಹಾರವನ್ನು ಮಾಡಿದ್ದಾರೆ. ಇಲ್ಲಿ ತಟ್ಟೆ ಇಡ್ಲಿ, ಉಪ್ಪಿಟ್ಟು, ಆ ರೀತಿಯಾಗಿ ಕಾಫಿ ಟೀನನ್ನು ಕೊಡ್ತಾ ಇದ್ದಾರೆ. ಸುಮಾರು 100 ವಾಲಂಟಿಯರ್ಸು ಇಲ್ಲಿ ಜವಾಬ್ದಾರಿಯಿಂದ ಬಂದು ಬೆಳಗ್ಗೆಯಿಂದ ಎಲ್ಲರಿಗೂ ಟಿಫನ್ ಮಾಡಿಸೋದ್ರೊಳಗೆ ತಲ್ಲೀನರಾಗಿದ್ದಾರೆ. ಸುಮಾರು 1 ಲಕ್ಷ ಜನ ಸೇರುವಂಥ ಬೃಹತ್ ಕಾರ್ಯಕ್ರಮ ಇದಾಗಲಿದೆ. ಮಾನ್ಯ BK ಹರಿಪ್ರಸಾದ್ ಅವರು ವೈಚಾರಿಕ ಬದ್ಧತೆಯುಳ್ಳವರು, ತತ್ವಸಿದ್ಧಾಂತಗಳಲ್ಲಿ ಭಾಳ ನಂಬಿಕೆ ಇಟ್ಟಂಥವರು, 50 ವರ್ಷಗಳ ಸುದೀರ್ಘ ರಾಜಕಾರಣ ಮಾಡಿದಂಥವರು. ಅವರ ಅನುಭವ, ಜ್ಞಾನ ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ದಾರಿ ಇರೋದು. ಮುಂದಿನ ಚುನಾವಣೆ 2028ರ ಚುನಾವಣೆಗೆ ತಯಾರಿ ಮಾಡಲಿಕ್ಕೆ ಇದೊಂದು ಪೂರ್ವಭಾವಿ ಆಗುತ್ತೆ. ಇವತ್ತಿನ ಕಾರ್ಯಕ್ರಮ ಸಂಕಲ್ಪ ಸಮಾವೇಶ ಅಂತ. ಇವತ್ತು ಎಲ್ಲ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಹೊಸ ಉತ್ಸಾಹ, ಹೊಸ ಚೈತನ್ಯದಿಂದ ಒಂದು ಸಂಕಲ್ಪ ಮಾಡ್ತಾರೆ. 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಬರಬೇಕು. ಈ ಅಭಿವೃದ್ಧಿ ಏನಿದೆ, ಮಾನ್ಯ ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಯಾವ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಅದೇ ಅಭಿವೃದ್ಧಿಯನ್ನು ಮಾನ್ಯ DK ಶಿವಕುಮಾರ್ ಅವರು ಮುಂದುವರಿಸ್ತಾರೆ. ಇದು ಇನ್ನೂ ಹೆಚ್ಚಿನ ಕಾಲದಲ್ಲಿ ರಾಜ್ಯದಲ್ಲಿ ಸುಭಿಕ್ಷೆಯನ್ನು ತಂದೊಡ್ಡುತ್ತೆ. ಅಭಿವೃದ್ಧಿಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿರುತ್ತೆ. ಇಡೀ ದೇಶಕ್ಕೆ ಕರ್ನಾಟಕ ಮಾದರಿ ರಾಜ್ಯ ಆಗಲಿದೆ ಅಂತ ಹೇಳಿ ಇವತ್ತು ಕಾರ್ಯಕರ್ತರು ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಇದು. BK ಹರಿಪ್ರಸಾದ್ ಅವರು, ಯಾಕೆಂದರೆ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ BK ಹರಿಪ್ರಸಾದ್ ಅಂತೇಳಿ. ಅವರು 50 ವರ್ಷ ಅವರ ಜೀವನದಲ್ಲಿ ಕಾಂಗ್ರೆಸ್ಸಿಗೋಸ್ಕರವಾಗಿ ದಾರೆ ಎರೆದ್ಬಿಟ್ರು. ಅವರ ಜೀವನನೇ ಕೇಂದ್ರದಲ್ಲಿ ಅವರು 60 ರಾಜ್ಯಗಳಿಗೆ ಉಸ್ತುವಾರಿ ಹಾಕಿದ್ರು. ಅಲ್ಲೂ ಪ್ರಾಮಾಣಿಕತೆ ತೋರಿಸಿ ಇಡೀ ದೇಶದಲ್ಲಿ ಪ್ರಾಮಾಣಿಕತೆಗೊಂದು ಹೆಸರು ಬಂದಿದ್ದೆ BK ಹರಿಪ್ರಸಾದಿಂದ. ಹಾಗೆ ಅವರಿಗೆ ಮೊದಲನೇದಾಗಿ ಇವತ್ತಿನ ಈ ಸಂಭ್ರಮದ ಪರವಾಗಿ KPCC ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಎಲ್ಲ ಕರ್ನಾಟಕದ 6.5 ಕೋಟಿ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ, ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮಗೀಗ ಭಾಳ ಚೆನ್ನಾಗಿದೆ. DK ಶಿವಕುಮಾರ್ ಅವರು, ಅವರ ಹಲವಾರು ವರ್ಷದ ಕನಸು ನನಸಾಗಿದೆ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಕಾಂಗ್ರೆಸ್ಸೇ, ಒಂದು ಜಿಲ್ಲಾ ಪರಿಷತ್ ಇರಲಿ, ಕೌನ್ಸಿಲರ್ ಇರಲಿ, ಯಾವುದೇ ಇರಲಿ, ಪೂರ ಕಾಂಗ್ರೆಸ್ ಬರ್ತದೆ. ಜೈಬೇರಿ ಬಾರಿಸ್ತದೆ. 28ಕ್ಕೂ ಕಾಂಗ್ರೆಸ್ ಬರ್ತದೆ. ಇನ್ನು 20 ವರ್ಷ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಕರ್ನಾಟಕ ಆಳ್ತಾರೆ. ಬೇಕಾದಷ್ಟು ಅನುದಾನ ತರ್ತಾರೆ. ಅವರು ಒಂದು ಮಾದರಿ ಮಾಡ್ತಾರೆ. SM ಕೃಷ್ಣ ಯಾವ ಥರ ಮಾಡಿದ್ರು ಆ ಥರ ಮಾಡ್ತಾರೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಮತ್ತು ಈ ಒಂದು ಸಂದರ್ಭದಲ್ಲಿ ಸುಮಾರು ಒಂದು 15-20 ಲಕ್ಷ ಜನ ಇಲ್ಲಿ ಸೇರ್ತಾರೆ ಪ್ಯಾಲೇಸಲ್ಲಿ. ಭಾಳ ಅದ್ಭುತವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಇಡೀ ದೇಶದಲ್ಲೇ ನಡೆದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹರಿಪ್ರಸಾದ್ ನಂಬರ್ 1. ಅವರು ಮುಂದಿನ ದಿನಗಳಲ್ಲಿ ನಮ್ಮಂಥವರಿಗೆಲ್ಲ ಮಾರ್ಗದರ್ಶನ ಆಗಿ ತುಂಬ ಪಕ್ಷವನ್ನು ಮುಂದುವರಿಸೋದ್ರಲ್ಲಿ DK ಶಿವಕುಮಾರು, ಹರಿಪ್ರಸಾದ್ ಜೋಡೆತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.